ನಿಧನರಾಗಿದ್ದಾರೆ. ಅವರಿಗೆ ನೀವು ಒಂದು ಸಂತಾಪ ಸೂಚನೆಯನ್ನ ಮಂಡಿಸಿದ್ದೀರಿ. ಇದನ್ನು ಬೆಂಬಲಿಸಿ ಶ್ರೀ ಅಪ್ಪಣ್ಣ ಹೆಗ್ಡೆಯವರು ಮಾಜಿ ಸದಸ್ಯರಾಗಿದ್ದಂಥವರು. ಇವರು 83ರಲ್ಲಿ ನಾನು ಹೊಸದಾಗಿ MLA ಆದಂಥ ಸಂದರ್ಭ. ಆಗ ಬೈಂದೂರಿನಿಂದ ಗೆದ್ದು ಬಂದಿದ್ದರು. ಇವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ, ತಾಲೂಕು ಪಂಚಾಯಿತಿ ಸದಸ್ಯರಾಗಿ, ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಕೆಳ ಹಂತದಿಂದ ಬಂದಿದ್ದಂಥವರು. ಅಧಿಕಾರ ವಿಕೇಂದ್ರೀಕರಣದಲ್ಲಿ ಕೆಲಸ ಮಾಡಿದ್ದಂಥವರು. ಅವರು ಪಾಪ ಬಹಳ ಒಳ್ಳೆ ಮನುಷ್ಯ. ನಮ್ಮ ಜೊತೆಯಲ್ಲೇ MLA ಆಗಿದ್ದರು. 83ರಲ್ಲಿ ನಾನು ಕೂಡ ಹೊಸದಾಗಿ MLA ಆಗಿದ್ದೆ. ಅವರು ಕೂಡ ಹೊಸದಾಗಿ MLA ಆಗಿದ್ದರು. ಅವರು ಮೂಲತಃ ಕೃಷಿಕರು. ಆಮೇಲೆ ರಾಜಕಾರಣನೂ ಕೂಡ ಮಾಡ್ತಾ ಇದ್ರು. ಆಮೇಲೆ ಸ್ವಾತಂತ್ರ್ಯ ಚಳವಳಿನಲ್ಲಿ ಭಾಗವಹಿಸಿದಂಥವ್ರು. ಬಾಲ್ಯದಲ್ಲಿ ಸ್ವಾತಂತ್ರ್ಯ ಚಳವಳಿನಲ್ಲಿ ಭಾಗವಹಿಸಿದಂಥವರು. ಅವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂಥವ್ರು. ಸೊ ಅವರ ಅಗಲಿಕೆಯಿಂದ ಒಬ್ಬ ಸಭ್ಯ ವ್ಯಕ್ತಿಯನ್ನ ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರು ಅವರ ದುಃಖವನ್ನು ಭರಿಸತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ವೀರಣ್ಣವರು ದಾವಣಗೆರೆಯವರು. ಇವರು ವೃತ್ತಿಯಲ್ಲಿ ಕೃಷಿಕರಾದರೂ ಕೂಡ ವ್ಯಾಪಾರ ಮಾಡ್ಕೊಂಡಿದ್ರು. ಅವರು ಮತ್ತೆ ಚಲನಚಿತ್ರ ನಿರ್ಮಾಪಕರಾಗೂ ಕೂಡ ಕೆಲಸ ಮಾಡಿದ್ರು. ಬಾಪೂಜಿ ವಿದ್ಯಾಸಂಸ್ಥೆ ಅದರಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದ್ದಂಥವರು. ಇವರಿಗೆ ಶಿಕ್ಷಣದಲ್ಲಿ ಅಪಾರವಾದಂಥ ಆಸಕ್ತಿ ಇದ್ದಂಥವರು. ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ಅವರ ಕುಟುಂಬ ವರ್ಗದವರಿಗೆ ಅವ್ರ ಸಾವು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಅಪ್ಪಣ್ಣ ಹೆಗ್ಡೆ ಮತ್ತು ಸನ್ಮಾನ್ಯ ವೀರಣ್ಣ ಅವರು ಬಹಳ ಹಿಂದೆ, ನಾವು ಅಧಿವೇಶನಕ್ಕೆ ಎಲೆಕ್ಟ್ ಆಗಿ ಬರಕ್ಕೆ ಬಹಳ ಹಿಂದೆನೇ ಇವರೆಲ್ಲರೂ ಕೂಡ ಈ ಸದನದಲ್ಲಿ ಕೆಲಸ ಮಾಡಿ ಸಾಮಾಜಿಕ ಚಳುವಳಿಗಳಲ್ಲಿ ಕೆಲಸ ಮಾಡಿರೋಂಥವ್ರು. ವಿಶೇಷವಾಗಿ ಅಪ್ಪಣ್ಣ ಹೆಗ್ಡೆ ಅವರು ನಿಮ್ಮ ಕರಾವಳಿ ಭಾಗದವರು. ನಾನು ಕೇಳಿದೆ ನಮ್ಮ ಸುನಿಲ್ನೇ ಏನು ಅಂತ ಅದ್ರ ಬಗ್ಗೆ. ಅವ್ರು ಹೇಳಿದ್ರು ಎಲ್ಲರಿಗೂ ಪ್ರೀತಿ ಪಾತ್ರರು ಅವರು ಅಂತ. ಎಲ್ಲರಿಗೂ ಅಲ್ಲಿರುವಂಥ ಎಲ್ಲ ಸಮಾಜದ ಜೊತೆನೂ ಕೂಡ ಪ್ರೀತಿ ಪಾತ್ರರಾಗಿ ಸಹೋದರ ಬಾಳ್ವೆಯನ್ನು ಮಾಡಿದಂಥವರು. ಎಲ್ಲ ರಂಗದಲ್ಲೂ ಅಂದರೆ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಮತ್ತೆ ವಿಶೇಷವಾಗಿ ದೇವಸ್ಥಾನಗಳ ಟ್ರಸ್ಟ್, ಈ ಥರದ ಎಲ್ಲದರಲ್ಲೂ ಕೆಲಸ ಮಾಡಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗೆ ಎರಡರಲ್ಲೂ ಆಯ್ಕೆಯಾಗಿ ಕೆಲಸ ಮಾಡಿದ್ದಾರೆ. ಒಬ್ಬ ಹಿರಿಯ ರಾಜಕಾರಣಿ. ಅವರು ದಿನಾಂಕ 7/2/2020 ಒಂದು ನಿಧನ ಹೊಂದಿರ್ತಾರೆ. ಅವರಿಗೆ ನಾನು ಅತ್ಯಂತ ವಿಷಾದದಿಂದ ಗೌರವವನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಸನ್ಮಾನ್ಯ ಎಂ ವೀರಣ್ಣ ಅವರು ದಾವಣಗೆರೆ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಸಹ ಜಮೀನ್ದಾರ್ ಮನೆತನ ಹಿನ್ನೆಲೆಯಲ್ಲಿ ಬಂದವರು. ಮತ್ತೆ ಬಾಪೂಜಿ ವಿದ್ಯಾಸಂಸ್ಥೆ, ವೀರಭದ್ರ ದೇವಸ್ಥಾನ, ಈ ಥರದ ಹಲವಾರು ಸಂಘ ಸಂಸ್ಥೆಗಳಲ್ಲೂ ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ 6/2/26 ನಿಧನ ಹೊಂದಿದ್ದಾರೆ. ಇವರಿಬ್ಬರು ಸಮಾಜಮುಖಿಯಾಗಿ ಸಮಾಜದ ಪರವಾಗಿ ಕೆಲಸ ಮಾಡಿದಂಥ ಇಬ್ಬರು ಗೌರವಾನ್ವಿತರು. ಇವತ್ತು ನಮ್ಮ ಮಧ್ಯೆ ಅವರಿಲ್ಲ. ಆದರೂ ಕೂಡ ಅವ್ರು ಮಾಡಿದಂಥ ಕೆಲಸಗಳು ಶಾಶ್ವತವಾಗಿ ಸಮಾಜದಲ್ಲಿ ಉಳಿಯುತ್ತೆ. ಯಾರ್ಯಾರು ಈ ಸಮಾಜಕ್ಕೆ ಒಳಿತನ ಮಾಡಿದಾರೋ ಅವರೆಲ್ಲರೂ ಕೂಡ ಅವರ ಹೆಸರು ಶಾಶ್ವತವಾಗಿ ಉಳಿಯುತ್ತೆ. ಆ ರೀತಿ ಕೆಲಸ ಮಾಡಿದಂಥ ಇವರಿಬ್ಬರಿಗೂ ಕೂಡ
ತಾವು ತಂದಿರುವಂಥ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡ್ತೀನಿ. ಮತ್ತು ಅದೇ ರೀತಿ ಅವರ ಕುಟುಂಬದವರಿಗೂ ಕೂಡ ಈ ದುಃಖವನ್ನು ಭರಿಸುವಂಥ ಶಕ್ತಿ ಹಾಗೂ ಭಗವಂತ ನೀಡಲಿ ಅಂತೇಳಿ ನಾನು ಕೂಡ ಅವರ ಜೊತೆ ಭಾಗಿಯಾಗಿದ್ದೆ. ಧನ್ಯವಾದ. ಹರೀಶ್, ಸಭಾಧ್ಯಕ್ಷರೇ, ಈ ದಿನ ತಾವು ದಿವಂಗತ ಶ್ರೀ ಅಪ್ಪಣ್ಣ ಹೆಗ್ಡೆ ಮತ್ತು ಶ್ರೀ ವೈ.ಎಂ. ವೀರಣ್ಣ ಇವರುಗಳ ನಿಧನದ ಸಂತಾಪ ಸೂಚನೆಯನ್ನು ಸದನಕ್ಕೆ ತಂದಂಥ ಈ ಸಂದರ್ಭದಲ್ಲಿ ಅಪ್ಪಣ್ಣ ಹೆಗ್ಡೆ ಅವರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಆದರೆ ಸನ್ಮಾನ್ಯ ಶ್ರೀ ಯಜಮಾನ್ ಮೋತಿ ವೀರಣ್ಣ, ವೈ.ಎಂ. ವೀರಣ್ಣನವರು 83ರಲ್ಲಿ ದಾವಣಗೆರೆ ನಗರಸಭಾ ಸದಸ್ಯರಾಗಿ ಸೇವೆಯನ್ನು ರಾಜಕೀಯ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದಂಥವರು. 2 ಬಾರಿ ದಾವಣಗೆರೆ ನಗರಸಭಾ ಸದಸ್ಯರಾಗಿ ಇವರು ಸೇವೆಯನ್ನು ಮಾಡಿದರು. 83ರಲ್ಲಿ ನಾನು ಕೂಡ ದಾವಣಗೆರೆ ನಗರಸಭಾ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಅವರೊಡನೆ 5 ವರ್ಷಗಳ ಕಾಲ ದಾವಣಗೆರೆಯ ಅಭಿವೃದ್ಧಿಯಲ್ಲಿ ಅವರ ಜೊತೆ ಕೈ ಜೋಡಿಸ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಜ್ಞಾಪಕಕ್ಕೆ ಬರ್ತಾ ಇದೆ. ತಾವು ತಿಳಿಸಿರೋ ಹಾಗೆ 1988ರಲ್ಲಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆ ಆಗಿದ್ರು ಅಂತ ತಾವು ತಿಳಿಸಿದ್ದೀರಾ. ಆದರೆ ನನಗೆ ಮಾಹಿತಿ ಇರೋ ರೀತಿ 1989ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಅವರು ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಸದಸ್ಯರಾಗಿ ಸೇವೆಯನ್ನು ಮಾಡಿದರು. ನಿಷ್ಠಾವಂತ ಕಾರ್ಯಕರ್ತರಾಗಿ ಅವರು ಕ್ರಮೇಣ ವಿಧಾನಸಭಾ ಸದಸ್ಯರಾಗುವ ಒಂದು ಮಟ್ಟಕ್ಕೆ ಬಂದರು. ಅವರಿಂದ ದಾವಣಗೆರೆಯ ಅನೇಕ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೆದಂಥ ಈ ಸಂದರ್ಭದಲ್ಲಿ ದಾವಣಗೆರೆ ಸದಾ ಯಜಮಾನ್ ಮೋತಿ ವೀರಣ್ಣ ಸ್ಮರಿಸ್ತದೆ ಅಂತಕ್ಕಂಥ ಮಾತನಾಡುತ್ತಾ ಇವತ್ತು ಅವರನ್ನು ನಾವು ಕಳೆದುಕೊಂಡಿದ್ದೀವಿ. ಅವರ ಮನೆತನಕ್ಕೆ ಮತ್ತು ಅವರ ಬಂಧುಗಳು, ಅವರ ಸ್ನೇಹಿತರಿಗೆ ಅವರ ಅಗಲಿಕೆಯಿಂದಾದಂಥ ನೋವನ್ನು ಭರಿಸುವ ಶಕ್ತಿ ಆ ಭಗವಂತ ನೀಡಲಿ, ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಈ ಒಂದು ಸಂತಾಪ ಸೂಚಕವನ್ನು ನಾನು ಬೆಂಬಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಕೊಡುಗೆ ಮತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಮಂಡಿಸಿದ ಸಂತಾಪ ಸೂಚನಾ ಸಭೆಯನ್ನು ಬೆಂಬಲಿಸುತ್ತಾ ಅಪ್ಪಣ್ಣ ಹೆಗಡೆಯವರು ಕುಂದಾಪುರ ಕ್ಷೇತ್ರಕ್ಕೆ ಸಂಬಂಧಿಸಿದವರು. ಪರಿಶುದ್ಧ ಮನಸ್ಸಿನ ಪರೋಪಕಾರಿ ಅಪ್ಪಣ್ಣ ಹೆಗಡೆಯವರು 1935 ಡಿಸೆಂಬರ್ 24ರಂದು ಬೊಸ್ಸೂರಿನಲ್ಲಿ ಅವರ ಜನನ. ಅವರು ತನ್ನ 25ನೇ ವಯಸ್ಸಿನಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ 33ನೇ ವಯಸ್ಸಿನಲ್ಲಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ 49ನೇ ವರ್ಷ ತನಕ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದರು. 1968ರಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿ 1978ರಲ್ಲೂ ತಾಲೂಕ್ ಬೋರ್ಡು ಸದಸ್ಯರಾಗಿ ಚುನಾಯಿತರಾದವರು. 1983ರಲ್ಲಿ ಪ್ರಥಮ ಬಾರಿ ಕೇವಲ 24 ಓಟ್ನಲ್ಲಿ ಜಯಗಳಿಸಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದರು. ತದನಂತರ ಪುನಃ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ 1988ರಲ್ಲಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದವರು. ಅಪ್ಪಣ್ಣ ಹೆಗಡೆ ಅವರು ಅಂತ ಹೇಳಿದರೆ ಒಂದು ವಿಶಿಷ್ಟ ಮನಸ್ಸಿನ, ವಿಶಿಷ್ಟ ವ್ಯಕ್ತಿತ್ವದ ಒಂದು ವ್ಯಕ್ತಿ ಆಗಿದ್ದವರು. ಅವರು ಬರೀ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರ ಗುರುತಿಸಿಕೊಂಡವರಲ್ಲ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಅವರ ಛಾಪನ್ನು ಮೂಡಿಸಿದವರು. ಅವರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಆಡಳಿತ ಮೊಕ್ತೇಸರಾಗಿ ಸೇವೆಯನ್ನು ಸಲ್ಲಿಸಿದವರು.
ಹಾಗೆ ಮಹತೋಬಾರ್ ಮಹಾಲಿಂಗೇಶ್ವರ ದೇವಸ್ಥಾನ ಬಸ್ರೂರಿನಲ್ಲಿಯೂ ಆಡಳಿತ ಧರ್ಮದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದವರು. ಬಸ್ರೂರಿನಲ್ಲಿ ಶಿಕ್ಷಣದ ವ್ಯವಸ್ಥೆಗೋಸ್ಕರ ಶಾರದಾ ಕಾಲೇಜ್ ಬಸ್ರೂರನ್ನ ಸ್ಥಾಪನೆ ಮಾಡಿ ಅನೇಕ ಆ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಒಂದು ಸೌಲಭ್ಯವನ್ನ ಕಲ್ಪಿಸಿ ಕೊಟ್ಟವರು. ಅಪ್ಪಣ್ಣ ಹೆಗಡೆಯವರು ಸುದೀರ್ಘ ಅವರ 90 ವರ್ಷದ ಜೀವನವೇ ಒಂದು ನಮಗೆಲ್ಲರಿಗೂ ಆದರ್ಶವಾದ ಒಂದು ಅವರ ಪಯಣ. ಧರ್ಮಸ್ಥಳದ ಶ್ರೀ ಕ್ಷೇತ್ರ ಮಂಜುನಾಥ ಧರ್ಮ ನಿಕಟ ಸಂಪರ್ಕವನ್ನ ಅವರಿಗೆ ಇತ್ತು. ಎಲ್ಲ ಧಾರ್ಮಿಕ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸುತ್ತಿದ್ದರು. ನಮ್ಮ 2 ಜಿಲ್ಲೆ ಉಡುಪಿ ಮತ್ತು ಮಂಗಳೂರು ಎರಡೂ ಜಿಲ್ಲೆಗಳಲ್ಲಿ ಯಾವುದೇ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕಾದ್ರೂ, ಯಾವುದೇ ನಾಗಮಂಡಲಂತ ಒಳ್ಳೆ ಕಾರ್ಯಕ್ರಮ ಆಗಬೇಕಾದ್ರೂ ಅಪ್ಪಣ್ಣ ಹೆಗಡೆಯವರ ನೇತೃತ್ವ ಅದರಲ್ಲಿ ಇರ್ತಿತ್ತು. ಇಂಥ ಪರೋಪಕಾರಿ ಅಪ್ಪಣ್ಣ ಹೆಗಡೆಯವರು ಇವತ್ತು ನಮ್ಮನ್ನ ಅಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಿರಶಾಂತಿ ದೊರಕಲಿ ಅಂತೇಳಿ ಹೇಳ್ತಾ ತಮ್ಮ ಈ ಸಂತಾಪ ಸೂಚಕ ಬೆಂಬಲವನ್ನ ಕೊಡ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು. ಗುರುರಾಜ್ ಗಾಂಟಿಯೋಲೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಪ್ಪಣ್ಣ ಹೆಗಡೆಯವರ ಬಗ್ಗೆ ತಂದಂತ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿದ ಶ್ರೀಯುತ ಕಿರಣ್ ಕೊಡ್ಗೆ ಅವರು ಅವರ ತುಂಬಾ ಹತ್ತಿರದ ಸಹವರ್ತಿ, ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲದರಲ್ಲಿಯೂ ಸಹಿತ ಅವ್ರ ಬಗ್ಗೆ ನಮಗೆ ತಿಳಿಸಿಕೊಟ್ಟವರು ಕಿರಣ್ ಕೊಡ್ಗೆ ಅವರು. ಒಬ್ಬ ವ್ಯಕ್ತಿ ರಾಜಕೀಯಕ್ಕಿಂತ ಮೊದಲು, ರಾಜಕೀಯದ ನಂತರ ಮತ್ತೆ ರಾಜಕೀಯದಲ್ಲಿ ತನ್ನ ಸಜ್ಜನಿಕೆಯನ್ನ, ಧರ್ಮಾತ್ಮಕತೆಯನ್ನ, ಒಬ್ಬ ಮನುಷ್ಯ ಧರ್ಮಾತ್ಮ, ಸತ್ಯಪರ ಅಂತ ಅನ್ನಿಸಿಕೊಂಡು ಎಲ್ಲಾ ಕಾಲದಲ್ಲಿಯೂ ಒಂದೇ ಇರುವುದು ಬಾರಿ ಅಪರೂಪದ ಉದಾಹರಣೆ. ಅಪ್ಪಣ್ಣ ಹೆಗಡೆ ಅವರು ಅದಕ್ಕೆ ವಿಶೇಷ ಆದವರು. ರಾಜಕೀಯ ಬರುವುದಕ್ಕಿಂತ ಮೊದಲು ದೊಡ್ಡ ಮನೆತನ, ದೊಡ್ಡ ವ್ಯಕ್ತಿತ್ವ, ಕೊಲ್ಲೂರು ಮೂಕಾಂಬಿಕೆಯ ಅಧ್ಯಕ್ಷರಾಗಿದ್ದು, ಆ ದೇವಸ್ಥಾನದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನ ಮೊಟ್ಟ ಮೊದಲ ಬಾರಿಗೆ ಯೋಚನೆ ಮಾಡಿದವರು ಅವರು. ಅಲ್ಲಿಂದ ಕೊಲ್ಲೂರು ದೇವಸ್ಥಾನದಿಂದ ಶಾಲೆಗಳು ಶಿಕ್ಷಣ ಕ್ರಾಂತಿ ಅನ್ನುವಂಥದ್ದು ನಡೀತದೆ. ಪವರ್ಫುಲ್ ವ್ಯಕ್ತಿಯಾಗಿ ರಾಜಕೀಯದಲ್ಲಿ ಇದ್ದಾಗಲೂ ಸಹಿತ, ಸ್ಟ್ರಾಂಗ್ ಇದ್ದಾಗಲೂ ಸಹಿತ ರಾಜಕೀಯದಲ್ಲಿ ಒಳ್ಳೆದನ್ನ ಮಾತ್ರ ಮಾಡಬೇಕು, ದುಷ್ಟತನವಾಗ್ಲಿ ದ್ವೇಷವಾಗ್ಲಿ ಸಾಧಿಸಬಾರದು ಅಂತ ತೋರಿಸಿಕೊಟ್ಟವರು ಅಪ್ಪಣ್ಣ ಹೆಗಡೆ ಅವರು. ಹಾಗಾಗಿ ಅವರ ಶಾಸಕತ್ವ ಅಥವಾ MLC ನಂತರವೂ ಸಹಿತ ಸಮಾಜದಲ್ಲಿ ಅವರ ಅಭಿಮಾನ ಅನ್ನುವಂಥದ್ದು, ಅವರ ಪ್ರಖ್ಯಾತಿ ಅನ್ನುವಂಥದ್ದು ಯಾವತ್ತೂ ಕಮ್ಮಿ ಆಗಿರಲಿಲ್ಲ. 90 ವರ್ಷ ಆದಾಗಲೂ ಶರೀರ ಸಪೋರ್ಟ್ ಮಾಡದೇ ಇದ್ರು ಕರ್ಕೊಂಡು ಹೋಗಿ ಒಂದು ವೇದಿಕೆಯಲ್ಲಿ ಕೂತ್ರೆ ನಿಖರವಾಗಿ ವಿಷಯಗಳನ್ನ ಮಾತಾಡುವಂತ ಒಂದು ಸ್ವಭಾವ ಅವರಿಗಿತ್ತು. ಇವತ್ತಿಗೂ ಸಹಿತ ಸಾಮಾನ್ಯರು, ಬಡವರು ಅನ್ನುವವರೆಲ್ಲರೂ ಸಹಿತ ಅವರನ್ನ ನೆನಪು ಮಾಡಿಕೊಳ್ಳುವುದು ಇಂಥ ಎಲ್ಲ ವಿಷಯಗಳಿಗೋಸ್ಕರ. ಸೊ ಅಪ್ಪಣ್ಣ ಹೆಗಡೆ ಅನ್ನುವಂಥವ್ರು ಕರಾವಳಿಯ ಒಂದು ಅಮೂಲ್ಯ ರತ್ನ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಒಂದು ವ್ಯಕ್ತಿ, ಒಂದು ರಾಯಭಾರಿಯಾಗಿ ಬದುಕಿದ್ದವರು. ಸೊ ಅವರ ಅಗಲುವಿಕೆ ಅನ್ನೋದು ನಮ್ಮ ಸಮಾಜದ ದೊಡ್ಡ ನಷ್ಟ. ಅದನ್ನ ಸಹಿಸುವಂತ ಶಕ್ತಿ ಅವ್ರ ಕುಟುಂಬಕ್ಕೂ, ನಮ್ಮ ಕ್ಷೇತ್ರಕ್ಕೂ, ಜನರಿಗೆಲ್ಲರಿಗೂ ಇರಲಿ ಅಂತೇಳಿ ಹೇಳ್ತಾ ತಮ್ಮ ನಿಲುವಿಗೆ ಬೆಂಬಲವನ್ನು ಕೊಡ್ತಾ ಇದ್ದೇನೆ. ಬಸಂತಪ್ಪ. ಅಧ್ಯಕ್ಷ, ನಮ್ಮ ಅಪ್ಪಣ್ಣ ಹೆಗಡೆ ಮತ್ತು YM ವೀರಣ್ಣನವರು ಒಂದು ನಿಧಾನದ ಈ ಸಂತಾಪ ಸಭೆಯಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯ ಮೋತಿ ವೀರಣ್ಣನವರು ದಾವಣಗೆರೆ ನಗರದ ಶಾಸಕರಾಗಿ ಅಲ್ಲಿ ಎಲ್ಲ ಸಮುದಾಯದ, ಅದರ ವಿಶೇಷವಾಗಿ ನಮ್ಮ ದಲಿತ ಸಮುದಾಯ, ಅಲ್ಪಸಂಖ್ಯಾತರ ಬಗ್ಗೆ ಬಹಳ ಕಾಳಜಿ ಉಳ್ಳಂಥ ಒಬ್ಬ ಶಾಸಕರಾಗಿ ಕಾರ್ಯನಿರ್ವಹಿಸಿ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ ಮೂಡಿಸಿರ್ತಕ್ಕಂಥವ್ರು ಮತ್ತು ಕೈಗಾರಿಕೋದ್ಯಮದಲ್ಲಿ ಸಹ ಅಷ್ಟೇ ನಮ್ಮ ಒಂದು ಪ್ರಾಮಾಣಿಕ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಅಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ ನಮ್ಮನ್ನು ಅಗಲಿದ್ದಾರೆ. ಅದರ ವಿಶೇಷವಾಗಿ ಬಡವರಿಗೆ ನಗರದಲ್ಲಿ ನಿವೇಶನ ಕೊಡ್ತಕ್ಕಂಥದ್ದು ಮೊದಲನೇ ಹೆಜ್ಜೆ ಮಾಡಿರ್ತಕ್ಕಂಥ ಮೋತಿ ವೀರಣ್ಣವರು. ಆಗ ರಾಜೀವ್ ಗಾಂಧಿ ಬಡಾವಣೆ ಅಂತ ಮಾಡಿ ಇಡೀ ಬಡವರಿಗೆ ನಿವೇಶನ ಕೊಟ್ಟಂತ ಶಾಸಕರು ಯಾರಿದ್ರೆ ನಮ್ಮ ದಾವಣಗೆರೆ ಅದು ಮೋತಿ ವೀರಣ್ಣನವರು. ಅಂದಿನಿಂದ ಅವರು ಕಾರ್ಯವನ್ನು ನಿರ್ವಹಣೆ ಮಾಡಿ ಇವತ್ತು ನಮ್ಮ ನಗರವನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ನಮಗೆ ಬಹಳ ಸಂತೋಷ ಇತ್ತು. ಆದರೆ ನಮ್ಮ ಮೋತಿ ವೀರಣ್ಣವರು ನಿಧನ ಹೊಂದಿದ ನಂತರ ಇವತ್ತು ನಮ್ಮ ದಾವಣಗೆರೆ ಎಲ್ಲ ಒಂದು ಕಡೆ ತಪ್ಪಲೆ ಆಗಿದೆ. ಅದರಿಂದ ಅವರ ಒಂದು ನಿಧಾನಕ್ಕೆ ನಾನು ಸಂತಾಪ ಸೂಚಿಸ್ತಾ, ಅದ್ರ ಜೊತೆಗೆ ಅವರ ಕುಟುಂಬಕ್ಕೆ ಭಗವಂತ ಆ ಒಂದು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ನೀಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತಾ ಇದ್ದೀನಿ.
ಓಕೆ. ಈಗ ಮತ್ತೆ ಒಂದು ನಿಮಿಷ. ಈಗ ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನೆ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಳಿಸಲಾಗುವುದು. ಮೊನ್ನೆ ಸಭಾಧ್ಯಕ್ಷರೇ, ಒಂದ್ ಸೆಕೆಂಡ್. ಮೊನ್ನೆ ಸಭಾಧ್ಯಕ್ಷರೇ, ವಿಶ್ವಕಪ್ನಲ್ಲಿ ಭಾರತ ತಂಡ ಆಯ್ತವ್ರೆ, ಆಗ್ಬೋದಾ? ಇದೆ ನಿರ್ಣಯ. ಇರ್ಲಿ, ನಾವು ಏನಾರ ಆಗ್ಲಿ ಹೇಳ್ತೀವಿ ಇದ್ರಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.